ಎಲ್ಲರಿಗೆ ನಮಸ್ಕಾರ. ನಾನು ಭೀಮಾಶಂಕರ್. 2024-25ನೇ ಸಾಲಿನ MHRDA UDES ಪ್ಲಸ್ ನಲ್ಲಿ ಆಕ್ಟಿವಿಟೀಸ್ ಪ್ರಾರಂಭವಾಗಿದೆ. ಪ್ರಸ್ತುತವಾಗಿ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ನಾನು ಪ್ರೋಗ್ರೆಷನ್ ಆಕ್ಟಿವಿಟಿನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ UDES ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಹಲವಾರು ಲಿಂಕ್ ಗಳು ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಒಂದು ಲಿಂಕ್ UDES ಪ್ಲಸ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಪೇಜ್ ಅನ್ನ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಇದೆ. ಇಲ್ಲಿ ನಮ್ಮ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡ್ಕೊಂಡು ಮುಂದೆ ಇಲ್ಲಿ ಗೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಅನ್ನ ಹಾಕಬೇಕು. ಯೂಸರ್ ನೇಮ್ ಅಂದ್ರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಇರುತ್ತೆ. ನಂತರ ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು. ಈಗಾಗಲೇ UDES ಪ್ಲಸ್ ನ ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೆ. ಆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ಕೆಳಗಡೆ ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನೀಡಿರುವಂತದ್ದು ಕ್ಯಾಪ್ಚಾ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಶಾಲೆದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2024-25 ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಸ್ಕೂಲ್ ಇನ್ಫಾರ್ಮೇಶನ್ ಪೇಜ್ ಓಪನ್ ಆಗುತ್ತೆ. ಇದನ್ನ ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ಈಗ ನಾವು ಪ್ರಸ್ತುತವಾಗಿ ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಾಗಿದೆ. ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರೋಗ್ರೆಷನ್ ಮಾಡ್ಯೂಲ್ ಅಂತ ಇದೆ. ಇಲ್ಲಿ ಗೋ ಅಂತ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಕ್ಲಾಸ್ ಅನ್ನ ಸೆಲೆಕ್ಷನ್ ಮಾಡಬೇಕು. ಉದಾಹರಣೆಗೆ ನಾನೀಗ 7ನೇ ತರಗತಿಯನ್ನ ತಗೋತೀನಿ. ನಂತರ ಇಲ್ಲಿ ಸೆಕ್ಷನ್ ಅನ್ನ ತಗೋಬೇಕು. ಇಲ್ಲಿ ಗೋ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಯಾವ ತರಗತಿಯನ್ನ ತೆಗೆದುಕೊಂಡಿರ್ತೀರಿ ಆ ತರಗತಿಯಲ್ಲಿರುವಂತಹ ಎಲ್ಲಾ ಮಕ್ಕಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಇದೆ. ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಅಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ನಂತರ ಸ್ಟೂಡೆಂಟ್ ಪೆನ್ ನಂಬರ್ ಇದೆ, ನಂತರ ಸ್ಟೂಡೆಂಟ್ ಸ್ಟೇಟ್ ಕೋಡ್ ಇದೆ, ನಂತರ ಜೆಂಡರ್ ಇದೆ, ನಂತರ ಡೇಟ್ ಆಫ್ ಬರ್ತ್ ಇದೆ, ನಂತರ ಫಾದರ್ಸ್ ನೇಮ್ ಇದೆ, ನಂತರ ಮದರ್ಸ್ ನೇಮ್ ಇದೆ. ಇಷ್ಟು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಇರುತ್ತೆ. ನಂತರ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ 2023-24 ಡೀಟೇಲ್ಸ್ ಅಂತ ಇದೆ. ಅಂದ್ರೆ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅನ್ನ ನಾವು 2023-24ನೇ ಸಾಲಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಪ್ರೋಗ್ರೆಷನ್ ಸ್ಟೇಟಸ್ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡೋಣ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ ಗಳು ಓಪನ್ ಆಗುತ್ತೆ. ಮೊದಲನೇದು ಪ್ರಮೋಟೆಡ್ ಬಾರ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಅಂತ ಇದೆ. ನಂತರ ನಾಟ್ ಪ್ರಮೋಟೆಡ್ ಬಾರ್ ನಾಟ್ ಪಾಸ್ಡ್ ಬಾರ್ ರಿಪೀಟರ್ ಅಂತ ಇದೆ. ನಂತರ ಇಲ್ಲಿ ಪ್ರಮೋಟೆಡ್ ಬಾರ್ ಪಾಸ್ಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ ಇದೆ. ನಂತರ ಇಲ್ಲಿ ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್ ಅಂತ ಇದೆ. ಇದರಲ್ಲಿ ಈ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾನು ಮೊದಲನೇ ಒಂದು ಆಯ್ಕೆಯನ್ನ ಆಯ್ಕೆ ಮಾಡ್ಕೋತೀನಿ. ಪ್ರಮೋಟೆಡ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಅಂತ ಅಂದ್ರೆ ಕಳೆದ ವರ್ಷ ಆ ವಿದ್ಯಾರ್ಥಿ ಎಕ್ಸಾಮ್ ಅನ್ನ ತಗೊಂಡು ಪಾಸ್ ಆಗಿದ್ದಾನೆ ಅಂತ ಅರ್ಥ, ಪ್ರಮೋಟ್ ಆಗಿದ್ದಾನೆ ಅಂತ ಅರ್ಥ. ನಂತರ ಇಲ್ಲಿ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಇದೆ. ಈ ಒಂದು ವಿದ್ಯಾರ್ಥಿ 2023-24ನೇ ಸಾಲಿನಲ್ಲಿ ಎಷ್ಟು ಪ್ರತಿಶತವನ್ನ ತೆಗೆದುಕೊಂಡಿದ್ದಾನೆ ಅಷ್ಟು ಪ್ರತಿಶತವನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಉದಾಹರಣೆ ನಾನಿಲ್ಲಿ ಈ ವಿದ್ಯಾರ್ಥಿದು ಎಂಟ್ರಿ ಮಾಡ್ತೀನಿ. ನಂತರ ಇಲ್ಲಿ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ ಅಂತ ಇದೆ. ಆ ಒಂದು ವಿದ್ಯಾರ್ಥಿ 2023-24ನೇ ಸಾಲಿನಲ್ಲಿ ಶಾಲೆಗೆ ಎಷ್ಟು ದಿನ ಹಾಜರಾದ ದಿನಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ಕೆಳಗಡೆ ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. ಇದು 2024-25ನೇ ಸಾಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡೋಣ. ಕ್ಲಿಕ್ ಅನ್ನ ಮಾಡಿದಾಗ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಇದೆ. ಈ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲೇ ಇದ್ರೆ ಈ ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಈ ವಿದ್ಯಾರ್ಥಿ TC ಅನ್ನ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಎರಡನೇ ಒಂದು ಆಪ್ಷನ್ ಇದೆ ಲೆಫ್ಟ್ ಸ್ಕೂಲ್ ವಿತ್ TC ಬಾರ್ ವಿತೌಟ್ TC ಅಂತ ಇದೆ. ಆ ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೆ ಒಂದನೇ ಆಯ್ಕೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆ ವಿದ್ಯಾರ್ಥಿ TC ಅನ್ನ ತೆಗೆದುಕೊಂಡು ಹೋಗಿದ್ರೆ ಎರಡನೇ ಆಯ್ಕೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿದೆ, ಹೀಗಾಗಿ ಮೊದಲನೇ ಆಯ್ಕೆಯನ್ನ ನಾನು ಆಯ್ಕೆ ಮಾಡ್ಕೋತೀನಿ. ನಂತರ ಇಲ್ಲಿ ಮುಂದ್ಗಡೆ ಸೆಕ್ಷನ್ ಇದೆ. ಈ ಸೆಕ್ಷನ್ ಅನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಮ್ಮ ಶಾಲೆಯಲ್ಲಿ ಕೇವಲ A ಸೆಕ್ಷನ್ ಇದೆ, ಹೀಗಾಗಿ A ಸೆಕ್ಷನ್ ಅನ್ನು ಆಯ್ಕೆ ಮಾಡ್ಕೋತೀನಿ. ನಿಮ್ಮಲ್ಲಿ ಎಷ್ಟು ಸೆಕ್ಷನ್ ಇದೆ, ಈ ವಿದ್ಯಾರ್ಥಿಗೆ ಯಾವ ಸೆಕ್ಷನ್ಗೆ ನೀವು ದಾಖಲು ಮಾಡ್ತಾ ಇದ್ರೆ ಆ ಸೆಕ್ಷನ್ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಸ್ಟೇಟಸ್ ನೋಡಿ ಪೆಂಡಿಂಗ್ ಅಂತ ಇದೆ. ಯಾಕಂದ್ರೆ ಈ ವಿದ್ಯಾರ್ಥಿಯನ್ನ ಡಾಟಾ ನಾವು ಸಬ್ಮಿಟ್ ಮಾಡಿಲ್ಲ, ಹೀಗಾಗಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಕೊನೆಯದಾಗಿ ಇಲ್ಲಿ ಅಪ್ಡೇಟ್ ಅಂತ ಇದೆ. ಈ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡೋಣ. ಅಪ್ಡೇಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡೋಣ. ಈಗ ನೋಡಿ ಸ್ಟೇಟಸ್ ಡನ್ ಅಂತ ಬಂತು. ನಂತರ ಪ್ರೋಗ್ರೆಸ್ ಆನ್ ಅಂದ್ರೆ ನಾವು ಯಾವಾಗ ಈ ವಿದ್ಯಾರ್ಥಿ ಡಾಟಾವನ್ನ ಸಬ್ಮಿಟ್ ಮಾಡಿದ್ವಿ ಆ ಡೇಟು ಟೈಮು ಎಲ್ಲ ಕೂಡ ಇಲ್ಲಿ ಸ್ಟ್ಯಾಂಪ್ ಆಗಿರುತ್ತೆ.
ನಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದವೋ ಅಷ್ಟು ತರಗತಿಗಳು ಕೂಡ ನೀವು ಎಲ್ಲಾ ವಿದ್ಯಾರ್ಥಿಗಳ ಡಾಟಾವನ್ನ ಅಂದ್ರೆ ಪ್ರೋಗ್ರೆಸ್ ಸ್ಟೇಟಸ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಫಿಲ್ಅಪ್ ಮಾಡಿ ಒಂದು ತರಗತಿ ಕಂಪ್ಲೀಟ್ ಆದ ತಕ್ಷಣ, ಉದಾಹರಣೆಗೆ ಈ ಒಂದು ತರಗತಿಯನ್ನ ನಾನೀಗ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ ತಕ್ಷಣ ಏನ್ ಮಾಡಬೇಕು ಅಂದ್ರೆ ಕೊನೆಯದಾಗಿ ಫೈನಲೈಸ್ ಅಂತ ಇರುತ್ತೆ. ಫೈನಲೈಸ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಅಂದ್ರೆ ಪ್ರತಿಯೊಂದು ತರಗತಿ ಕಂಪ್ಲೀಟ್ ಆದ ತಕ್ಷಣ ಎಲ್ಲಾ ವಿದ್ಯಾರ್ಥಿಗಳ ಸ್ಟೇಟಸ್ ಡನ್ ಅಂತ ಬರಬೇಕು. ಎಲ್ಲಾ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಸ್ಟೇಟಸ್ ಅನ್ನ ನಾವು ಫಿಲ್ಅಪ್ ಮಾಡಿರ್ಬೇಕು. ಆಮೇಲೆ ಅಪ್ಡೇಟ್ ಅನ್ನ ಕೊಟ್ಟಿರಬೇಕು. ಅಪ್ಡೇಟ್ ಕೊಟ್ಟ ಮೇಲೆ ಕೊನೆಯದಾಗಿ ನಾವು ಫೈನಲೈಸ್ ಅನ್ನ ಮಾಡಬೇಕು. ಇದು ಪ್ರತಿ ತರಗತಿಗೆ. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಇಲ್ಲಿ ಟೋಟಲ್ ಆ ಒಂದು ತರಗತಿಯಲ್ಲಿ 23 ವಿದ್ಯಾರ್ಥಿಗಳು. ಆ 23 ವಿದ್ಯಾರ್ಥಿಗಳು ಕೂಡ ನಾವು ಎಲ್ಲ ಸ್ಟೇಟಸ್ ಅನ್ನ ಫಿಲ್ಅಪ್ ಮಾಡಿದೀವಿ. ಹೀಗಾಗಿ ನಾನು ಇಲ್ಲಿ ಕನ್ಫರ್ಮ್ ಅನ್ನ ಕೊಡ್ತೀನಿ. ಕನ್ಫರ್ಮ್ ಅನ್ನ ಕೊಟ್ಟಾಗ Progress and activity of all student of class 7th and section A has been successfully completed. ಅಂದ್ರೆ ಆ ಒಂದು ತರಗತಿಯ ಪ್ರೋಗ್ರೆಸ್ ಅಂಡ್ ಆಕ್ಟಿವಿಟಿ ಈಗ ಕಂಪ್ಲೀಟ್ ಆಯಿತು. ಈಗ ನಾನು ನಮ್ಮ ಶಾಲೆಯಲ್ಲಿ ಎಕ್ಸಿಟ್ ಕ್ಲಾಸ್ ಇರುತ್ತಲ್ಲ, ಎಕ್ಸಿಟ್ ಕ್ಲಾಸ್ ಅನ್ನ ಒಂದು ವಿದ್ಯಾರ್ಥಿ ಫಿಲ್ಅಪ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಒಂದು ಎಕ್ಸಿಟ್ ಕ್ಲಾಸು. 8ನೇ ತರಗತಿನ ಆಯ್ಕೆ ಮಾಡ್ಕೊತೀನಿ. ನಂತರ ಇಲ್ಲಿ ಸೆಕ್ಷನ್ A ನ ತಗೋತೀನಿ. ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ತೀನಿ. ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಸ್ಟೇಟಸ್ ಅನ್ನು ತುಂಬುವಾಗ ಯಾವ ರೀತಿ ಬರುತ್ತೆ ಅಂತ ಇದೊಂದು ತೋರಿಸ್ತೀನಿ. ಉದಾಹರಣೆಗೆ ಇಲ್ಲಿ ಕೂಡ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಸೇಮ್ ಇರುತ್ತೆ ಅದೇ ರೀತಿ. ನಂತರ ಇಲ್ಲಿ ಪ್ರೋಗ್ರೆಸ್ ಸ್ಟೇಟಸ್ ಕೂಡ ಫಿಲ್ಅಪ್ ಮಾಡ್ತಾ ಹೋಗೋಣ. ಪ್ರೋಗ್ರೆಸ್ ಸ್ಟೇಟಸ್ ಮೊದಲೇ ಒಂದು ಆಯ್ಕೆ ಮಾಡ್ಕೊತೀನಿ. ನಂತರ ಈ ವಿದ್ಯಾರ್ಥಿ ಪ್ರತಿಶತವನ್ನು ನಾನು ಫಿಲ್ಅಪ್ ಮಾಡ್ತೀನಿ. ನಂತರ ಆ ವಿದ್ಯಾರ್ಥಿ ಶಾಲೆಗೆ ಹಾಜರಾದ ದಿನಗಳನ್ನು ಎಂಟ್ರಿ ಮಾಡ್ತೀನಿ. ನಂತರ ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದೇ ಆಪ್ಷನ್ ಬರುತ್ತೆ, ಲೆಫ್ಟ್ ಸ್ಕೂಲ್ ವಿತ್ TC ಬಾರ್ ವಿತೌಟ್ TC ಅಂತ ಬರುತ್ತೆ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಕೊನೆಯ ಒಂದು ತರಗತಿ. ಹೀಗಾಗಿ ಆ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದೇ ಆಪ್ಷನ್ ಬರುತ್ತೆ. ನಂತರ ಇಲ್ಲಿ ಸೆಕ್ಷನ್ ಇದೆ. ಸೆಕ್ಷನ್ ಓಪನ್ ಆಗೋದಿಲ್ಲ ಯಾಕಂದ್ರೆ ಇದು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿ. ಹೀಗಾಗಿ ಇಲ್ಲಿ ಸೆಕ್ಷನ್ ಓಪನ್ ಆಗೋದಿಲ್ಲ. ಈ ವಿದ್ಯಾರ್ಥಿ ಯಾವ ಶಾಲೆಗೆ ದಾಖಲಾಗ್ತಾನೋ ಆ ಶಾಲೆಯವರು ಸೆಕ್ಷನ್ಗೆ ಈ ವಿದ್ಯಾರ್ಥಿಯನ್ನ ಆಡ್ ಮಾಡ್ಕೋತಾರೆ ಅವರಿಗೆ ಬೇಕಾದ ಸೆಕ್ಷನ್ಗೆ. ನಂತರ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಇದೆ. ನಂತರ ಕೊನೆಯದಾಗಿ ಇಲ್ಲಿ ಆಕ್ಷನ್ ಅಲ್ಲಿ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡೋಣ. ಕ್ಲಿಕ್ ಅನ್ನ ಮಾಡಿದಾಗ ಆರ್ ಇಶ್ಯೂ ಟು ಅಪ್ಡೇಟ್ ದ ಸ್ಟೂಡೆಂಟ್ ರೆಕಾರ್ಡ್ ವಿತ್ ಲೆಫ್ಟ್ ಸ್ಕೂಲ್ ವಿತ್ TC ಬಾರ್ ವಿತೌಟ್ TC ಅಂತ ಇದೆ. ಆ ವಿದ್ಯಾರ್ಥಿ TC ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಕನ್ಫರ್ಮ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ಒಂದು ಎಕ್ಸಿಟ್ ಕ್ಲಾಸ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಡಾಟಾ ಕೂಡ ಇಲ್ಲಿ ಅಪ್ಡೇಟ್ ಆಯ್ತು. ಈಗ ಈ ಒಂದು ತರಗತಿಯನ್ನು ಕೂಡ ನಾನು ಫೈನಲೈಸ್ ಮಾಡ್ತೀನಿ. ಕೊನೆಯದಾಗಿ ಇಲ್ಲಿ ಫೈನಲೈಸ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಅಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರುತ್ತೆ. ನಾವು ಅಪ್ಡೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬರುತ್ತೆ. ಕೊನೆಯದಾಗಿ ಇಲ್ಲಿ ನಾವು ಕನ್ಫರ್ಮ್ ಅನ್ನ ಕೊಡಬೇಕು. ಕನ್ಫರ್ಮ್ ಅನ್ನ ಕೊಟ್ಟಾಗ ಪ್ರೋಗ್ರೆಸ್ ಅಂಡ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ ಆಫ್ ಕ್ಲಾಸ್ 5 and section A has been successfully completed ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಈಗ ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲಾ ತರಗತಿಗಳ ಎಲ್ಲಾ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಅಂಡ್ ಆಕ್ಟಿವಿಟಿಯನ್ನ ನಾವು ಕಂಪ್ಲೀಟ್ ಮಾಡಿದೆ. ಕೊನೆಯದಾಗಿ ಈಗ ನಾವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಬ್ಯಾಕ್ ಬಟನ್ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಮೊದಲನೇ ಬಾರಿಗೆ ಓಪನ್ ಆದಂತ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊನೆಯ ಒಂದು ಆಪ್ಷನ್ ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಇಲ್ಲಿರುವಂತ ಎಲ್ಲಾ ಮಾಹಿತಿಗಳನ್ನ ನಾವು ಡೀಟೇಲ್ ಆಗಿ ಓದಬೇಕು. ಈ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲಾ ವಿದ್ಯಾರ್ಥಿಗಳ ಡಾಟಾವನ್ನ ಕರೆಕ್ಟ್ ಆಗಿ ನಾವು ಫಿಲ್ ಮಾಡಿದೀವೋ ಇಲ್ಲೋ ಅನ್ನೋದನ್ನ ಇನ್ನೊಂದ್ಸರಿ ನಾವು ಚೆಕ್ ಮಾಡಿಕೊಂಡು ಕೊನೆಯದಾಗಿ ನಾವು ಫೈನಲೈಸ್ ಅನ್ನ ಮಾಡಬೇಕಾಗುತ್ತೆ. ಈ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2023-24 ಅಂತ ಬರುತ್ತೆ. ಈಗ ನಾವು ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಫೈನಲೈಸ್ಡ್ ಬೈ ಅಂದ್ರೆ ನಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಬರುತ್ತೆ. ನಂತರ ಇಲ್ಲಿ ಫೈನಲೈಸ್ಡ್ ಡೇಟ್ ಕೂಡ ಬರುತ್ತೆ. ಯಾವಾಗ ನೀವು ನಿಮ್ಮ ಶಾಲೆಯ ಪ್ರೋಗ್ರೆಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡ್ತೀರಿ ಆಗ ಮಾತ್ರ ನೀವು 1ನೇ ತರಗತಿ ಅಂದ್ರೆ ಈ ವರ್ಷ 2024-25ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳನ್ನ UDS Plus ನಲ್ಲಿ ದಾಖಲು ಮಾಡಕ್ ಬರುತ್ತೆ. ನಂತರ ಬೇರೆ ಶಾಲೆಯಿಂದ ನಿಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಂತ ವಿದ್ಯಾರ್ಥಿಗಳನ್ನ ನೀವು UDS Plus ನಲ್ಲಿ ಆಡ್ ಮಾಡೋಕೆ ಬರುತ್ತೆ. ಈ ವರ್ಷ ಅಂದ್ರೆ 2024-25ನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳ EP, GP, FA ಅನ್ನ ಅಪ್ಡೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ನೀವು ಪ್ರೋಗ್ರೆಸ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡದೇ ಇದ್ರೆ ಯಾವುದೇ ಆಕ್ಟಿವಿಟಿ ಕೂಡ ಪ್ರಾರಂಭ ಆಗುದಿಲ್ಲ. ಹೀಗಾಗಿ ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ಕೂಡ ನಿಮ್ಮ ಶಾಲೆಯ ಪ್ರೋಗ್ರೆಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಇದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.